ನಮಸ್ಕಾರ. ಈ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಇಂದು ನಾವು ತುಂಬಾನೇ ಚರ್ಚೆಯಲ್ಲಿರುವ ಹಾಗೆಯೇ ಅಷ್ಟೇ ಪ್ರಮುಖವಾದ ಒಂದು ಶಾಸನದ ಬಗ್ಗೆ ಸಂಪೂರ್ಣವಾಗಿ ಯಾವುದೇ ಪಕ್ಷಪಾತವಿಲ್ಲದೆ ವಿಶ್ಲೇಷಣೆ ಮಾಡಲಿದ್ದೇವೆ. ಅದೇ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧಿನಿಯಮ 2020. ಅಸಲಿಗೆ ಈ ಕಾನೂನು ನಿಖರವಾಗಿ ಏನ್ ಹೇಳುತ್ತೆ? ಇದರ ಹಿಂದಿರುವ ನಿಯಮಗಳೇನು? ಬನ್ನಿ, ಮೂಲ ದಾಖಲೆಗಳ ಆಧಾರದ ಮೇಲೆ ಇದನ್ನ ಸ್ಪಷ್ಟವಾಗಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸರಿ, ಇವತ್ತಿನ ಈ ವಿಶ್ಲೇಷಣೆಯ ರೂಪರೇಷೆ ಹೇಗಿರುತ್ತೆ ಅಂತ ಒಮ್ಮೆ ಗಮನಿಸೋಣ. ಮೊದಲನೆಗೆ ವ್ಯಾಪ್ತಿ ಮತ್ತು ಪರಿಭಾಷೆಗಳು, ಆಮೇಲೆ ಪ್ರಮುಖ ನಿಷೇಧಗಳು, ಜಾರಿಗೊಳಿಸುವ ಅಧಿಕಾರಗಳು, ದಂಡನೆಗಳು ಹಾಗೂ ಕೊನೆಯದಾಗಿ ವಿನಾಯಿತಿಗಳು ಮತ್ತು ಗೋಶಾಲೆಗಳ ಬಗ್ಗೆ ಚರ್ಚೆ ಮಾಡೋಣ. ಶುರು ಮಾಡೋಣ ಅಲ್ವಾ? ಮೊದಲನೇ ವಿಭಾಗ ವ್ಯಾಪ್ತಿ ಮತ್ತು ಪರಿಭಾಷೆಗಳು. ನೋಡಿ, ಯಾವುದೇ ಕಾನೂನನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಅದರಲ್ಲಿ ಬಳಸುವ ಮೂಲ ಪದಗಳ ಅರ್ಥ ಏನು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ಕಾನೂನಿನ ಪ್ರಕಾರ ಜಾನುವಾರು ಅಂದ್ರೆ ಕೇವಲ ಹಸು ಮಾತ್ರ ಅಲ್ಲ. ಹಸು, ಕರು, ಗೂಳಿ, ಎತ್ತುಗಳ ಜೊತೆಗೆ 13 ವರ್ಷದೊಳಗಿನ ಗಂಡು ಅಥವಾ ಹೆಣ್ಣು ಎಮ್ಮೆ ಹಾಗೂ ಕೋಣಗಳು ಕೂಡ ಜಾನುವಾರು ಅನ್ನೋ ವ್ಯಾಖ್ಯಾನದ ಅಡಿಯಲ್ಲಿಯೇ ಬರ್ತವೆ. ಇಲ್ಲಿ ಈ 13 ವರ್ಷದ ವಯೋಮಿತಿ ಇದೆಯಲ್ಲ, ಇದು ಕಾನೂನಿನಲ್ಲಿ ಒಂದು ಸ್ಪಷ್ಟವಾದ ಗಡಿಯನ್ನೇ ನಿರ್ಮಿಸುತ್ತೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ಇಲ್ಲಿ ಮತ್ತಷ್ಟು ಸ್ಪಷ್ಟತೆ ಸಿಗುತ್ತೆ. ಗೋಮಾಂಸ ಅಂದ್ರೆ ಯಾವುದೇ ರೂಪದಲ್ಲಿರುವ ಜಾನುವಾರು ಮಾಂಸ. ಹಾಗೇ ಹತ್ಯೆ ಅನ್ನೋ ಪದದ ವ್ಯಾಪ್ತಿ ಕೂಡ ಬಹಳ ವಿಸ್ತಾರವಾಗಿದೆ. ಯಾವುದೇ ವಿಧಾನದಿಂದ ಕೊಲ್ಲುವುದು ಮಾತ್ರ ಅಲ್ಲ, ಸಾವಿಗೆ ಕಾರಣವಾಗುವ ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಊನಗೊಳಿಸೋದು ಅಥವಾ ಗಾಯಗೊಳಿಸೋದನ್ನ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಹತ್ಯೆ ಅಂತಲೇ ಪರಿಗಣಿಸಲಾಗುತ್ತೆ. ಸರಿ, ಹಾಗಾದ್ರೆ ಈ ನಿಯಮಗಳನ್ನ ಸ್ಥಳೀಯ ಮಟ್ಟದಲ್ಲಿ ಜಾರಿಗೊಳಿಸುವ ಅಧಿಕಾರ ಯಾರಿಗಿರುತ್ತೆ? ಅವರೇ ಸಕ್ಷಮ ಪ್ರಾಧಿಕಾರಿ. ರಾಜ್ಯ ಸರ್ಕಾರವು ಕಂದಾಯ ಇಲಾಖೆಯ ತಹಸೀಲ್ದಾರ್ ಅಥವಾ ಪಶುಸಂಗೋಪನೆ ಇಲಾಖೆಯ ಪಶುವೈದ್ಯಾಧಿಕಾರಿ ದರ್ಜೆಗಿಂತ ಕಡಿಮೆ ಇಲ್ಲದ ಅಧಿಕಾರಿಯನ್ನ ಈ ಜವಾಬ್ದಾರಿಗೆ ನೇಮಕ ಮಾಡುತ್ತೆ. ಒಟ್ನಲ್ಲಿ ಹೇಳಬೇಕು ಅಂದ್ರೆ ಇವರೇ ಈ ಕಾನೂನಿನ ರಕ್ಷಕರು. ಎರಡನೇ ವಿಭಾಗ ಪ್ರಮುಖ ನಿಷೇಧಗಳು. ಈ ಅಧಿನಿಯಮವು ನಿರ್ದಿಷ್ಟವಾಗಿ ಯಾವೆಲ್ಲ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ನಿಷೇಧಿಸುತ್ತೆ ಅನ್ನೋದ್ರ ಕಡೆ ಈಗೊಮ್ಮೆ ಕಣ್ಣಾಡ್ಸೋಣ. ಇಲ್ಲಿ ಗಮನಿಸಬೇಕಾದ ಅತಿ ಪ್ರಮುಖ ಅಂಶ ಅಂದ್ರೆ ಕೇವಲ ಹತ್ಯೆ ಮಾಡೋದನ್ನ ಮಾತ್ರವಲ್ಲ, ಹತ್ಯೆಗೆ ಸಂಬಂಧಿಸಿದ ಸಂಪೂರ್ಣ ಸರಪಳಿಯನ್ನೇ ಇಲ್ಲಿ ಕತ್ತರಿಸಲಾಗಿದೆ. ಅಂದ್ರೆ ಹತ್ಯೆ ಮಾಡೋದು, ಉದ್ದೇಶಪೂರ್ವಕವಾಗಿ ಹತ್ಯೆ ಮಾಡಿಸೋದು, ಹತ್ಯೆಗಾಗಿ ಜಾನುವಾರುಗಳನ್ನ ಮಾರಾಟ ಮಾಡೋದು, ಖರೀದಿಸೋದು, ವಿಲೇವಾರಿ ಮಾಡೋದು, ಅಷ್ಟೇ ಯಾಕೆ ಮಾರಾಟಕ್ಕೆ ಆಹ್ವಾನ ನೀಡೋದನ್ನ ಕೂಡ ಇಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದು ನಿಜಕ್ಕೂ ಈ ಕಾನೂನಿನ ಸೂಕ್ಷ್ಮತೆಯನ್ನ ಬಹಳ ಚೆನ್ನಾಗಿ ವಿವರಿಸುತ್ತೆ. ಜಾನುವಾರು ಸಾಗಾಣಿಕೆ ನಿಯಮಗಳನ್ನು ನೋಡೋದಾದ್ರೆ, ರಾಜ್ಯದೊಳಗೆ ಸಾಗಾಣಿಕೆ ಮಾಡಬೇಕಾದ್ರೆ ಕೃಷಿ ಅಥವಾ ಪಶುಸಂಗೋಪನೆ ಉದ್ದೇಶಗಳಿಗೆ ಮಾತ್ರ ಅವಕಾಶ ಇದೆ, ಆದರೆ ಹತ್ಯೆಗಾಡಿ ಖಂಡಿತ ಇಲ್ಲ. ಅದೇ ರಾಜ್ಯದ ಗಡಿ ದಾಡಿ ಸಾಗಿಸಬೇಕು ಅಂದ್ರೆ ಕೃಷಿ ಉದ್ದೇಶವೇ ಆಗಿದ್ರೂ ಕೂಡ ಸಕ್ಷಮ ಪ್ರಾಧಿಕಾರದಿಂದ ಕಡ್ಡಾಯವಾಗಿ ಮಾನ್ಯ ಪರವಾನಗಿಯನ್ನ ಪಡೆಯಲೇಬೇಕು. ಮೂರನೇ ವಿಭಾಗ ಜಾರಿಗೊಳಿಸುವ ಅಧಿಕಾರಗಳು. ಕಾನೂನು ನಿಷೇಧಗಳನ್ನೇನೋ ಹೇರಿದೆ, ಆದರೆ ಈ ನಿಯಮಗಳನ್ನ ಮುರಿದ್ರೆ ಏನಾಗುತ್ತೆ? ಕಾನೂನು ಹೇಗೆ ತನ್ನ ಕೆಲಸ ಮಾಡುತ್ತೆ? ಬನ್ನಿ, ಈಗ ಜಾರಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಪ್ರಕರಣ 8ರ ಅಡಿಯಲ್ಲಿ ಬರುವ ಈ ಪ್ರಕ್ರಿಯೆಯನ್ನ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಉಲ್ಲಂಘನೆಯ ಸಂದೇಹ ಬಂದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಸಕ್ಷಮ ಪ್ರಾಧಿಕಾರಕ್ಕೆ ಶೋಧ ಮತ್ತು ಜಪ್ತು ಮಾಡುವ ಅಧಿಕಾರ ಇರುತ್ತೆ. ಜಪ್ತು ಮಾಡಿದ ತಕ್ಷಣವೇ ಉಪವಿಭಾಗೀಯ ದಂಡಾಧಿಕಾರಿಗಳಿಗೆ ಅಂದ್ರೆ SDM ಅವರಿಗೆ ವರದಿ ಮಾಡಬೇಕು. ಇನ್ನು ಜಪ್ತಾದ ವಾಹನ ಅಥವಾ ಸಾಮಗ್ರಿಗಳನ್ನ ಬಿಡಿಸ್ಕೊಳ್ಬೇಕು ಅಂದ್ರೆ ವಾಹನದ ಮೌಲ್ಯಕ್ಕೆ ಸಮನಾದ ಬ್ಯಾಂಕ್ ಗ್ಯಾರಂಟಿ ಕೊಡೋದು ಕಡ್ಡಾಯ. ಅಕಸ್ಮಾತ್ ಅಪರಾಧ ಸಾಬೀತಾದ್ರೆ ಸರ್ಕಾರ ಆಸ್ತಿಯನ್ನೇ ಮುಟ್ಟುಕೊಳ್ಳಾಕೊಳ್ಳುತ್ತೆ. ಇಲ್ಲಿರುವ ಈ ಕಾರ್ಯಾಚರಣೆಯ ವಿವರ ಬಹಳ ನಿರ್ಣಾಯಕವಾಗಿದೆ ನೋಡಿ. ಜಪ್ತು ಮಾಡಲಾದ ಜಾನುವಾರುಗಳನ್ನ ತಕ್ಷಣವೇ ರಾಜ್ಯ ಮಾನ್ಯತೆ ಪಡೆದ ಗೋಶಾಲೆಗಳಿಗೆ ಕಳಿಸಲಾಗುತ್ತೆ. ಇಲ್ಲಿ ಅತಿ ಮುಖ್ಯವಾದ ವಿಚಾರ ಅಂದ್ರೆ ಕಾನೂನು ಪ್ರಕ್ರಿಯೆ ನಡೀತಿರುವಾಗ ಯಾವುದೇ ಕಾರಣಕ್ಕೂ ಆ ಜಾನುವಾರುಗಳನ್ನ ಆರೋಪಿಗೆ ಮರಳಿ ನೀಡುವಂತೆ ಇಲ್ಲ. ಜಾನುವಾರುಗಳ ಸುರಕ್ಷತೆಗೆ ಇಲ್ಲಿ ಮೊದಲ ಆದ್ಯತೆ. 4ನೇ ವಿಭಾಗ ದಂಡನೆಗಳು ಮತ್ತು ನ್ಯಾಯಾಲಯಗಳು. ಈಗ ಅತ್ಯಂತ ಕಟ್ಟುನಿಟ್ಟಾದ ವಿಭಾಗಕ್ಕೆ ಕಾಲಿಡ್ತಿದ್ದೇವೆ. ನಿಯಮಗಳನ್ನ ಉಲ್ಲಂಘಿಸಿದವರಿಗೆ ಕಾದಿರುವ ಕಠಿಣ ಶಿಕ್ಷೆಗಳು ಏನನ್ನೋದನ್ನ ಗಮನಿಸೋಣ. ಈ ಅಧಿನಿಯಮದ ಅಡಿಯಲ್ಲಿ ಬರುವ ಪ್ರಕರಣಗಳು ವರ್ಷಾನುಗಟ್ಲೆ ಕೋರ್ಟಿನಲ್ಲಿ ಕೊಳಿಯಬಾರದು ಅನ್ನೋ ಉದ್ದೇಶದಿಂದ ವಿವಾದಗಳನ್ನ ತ್ವರಿತವಾಗಿ ಇತ್ಯರ್ಥ ಮಾಡಲು ರಾಜ್ಯ ಸರ್ಕಾರವು ಯಾವುದೇ ನ್ಯಾಯಾಲಯವನ್ನ ವಿಶೇಷ ನ್ಯಾಯಾಲಯ ಅಂತ ಘೋಷಿಸುವ ಅವಕಾಶ ಈ ಕಾನೂನಿನಲ್ಲಿದೆ. ತ್ವರಿತ ನ್ಯಾಯದಾನದ ಕಡೆಗೆ ಇದೊಂದು ಪ್ರಮುಖ ಹೆಜ್ಜೆ ಅಂತಲೇ ಹೇಳಬಹುದು. 7.
ಹೌದು, ಈ ಕಾನೂನಿನ ಅಡಿಯಲ್ಲಿ ನೀಡಬಹುದಾದ ಗರಿಷ್ಠ ಜೈಲು ಶಿಕ್ಷೆ ಬರೋಬ್ಬರಿ 7 ವರ್ಷಗಳು. ಇದು ಈ ಅಧಿನಿಯಮ ಎಷ್ಟು ಕಠಿಣವಾಗಿದೆ ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಇಲ್ಲಿನ ಅಂಕಿಅಂಶಗಳನ್ನ ಗಮನಿಸಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುವಂತಹ ಅಂಶ ಅಂದ್ರೆ ಶಿಕ್ಷೆಯ ಪ್ರಮಾಣದಲ್ಲಿನ ತೀವ್ರ ಏರಿಕೆ. ಮೊದಲ ಬಾರಿ ಅಪರಾಧ ಸಾಬೀತಾದ್ರೆ 3ರಿಂದ 7 ವರ್ಷಗಳ ಜೈಲು ಮತ್ತು ಪ್ರತಿ ಜಾನುವಾರಿಗೆ 50,000ದಿಂದ 5 ಲಕ್ಷದವರೆಗೆ ದಂಡ ವಿಧಿಸಬಹುದು. ಅದೇ ಎರಡನೇ ಬಾರಿ ಸಿಕ್ಕಿಬಿದ್ರೆ ಜೈಲು ಶಿಕ್ಷೆಯ ಜೊತೆಗೆ ದಂಡದ ಮೊತ್ತ ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 10 ಲಕ್ಷ ರೂಪಾಯಿಗಳವರೆಗೆ ಭಾರೀ ಏರಿಕೆ ಕಾಣುತ್ತೆ. ಕೇವಲ ಹತ್ಯೆ ಮಾಡೋದಕ್ಕೆ ಮಾತ್ರವಲ್ಲ, ಅಕ್ರಮ ಸಾಗಾಣಿಕೆ ಅಥವಾ ಮಾರಾಟದಂತಹ ಉಲ್ಲಂಘನೆಗಳಿಗೂ ಶಿಕ್ಷೆ ಕಠಿಣವಾಗಿಯೇ ಇದೆ. ಹತ್ಯೆಗೆ ಗರಿಷ್ಠ ಶಿಕ್ಷೆ ಇದ್ರೆ ಇತರೆ ಉಲ್ಲಂಘನೆಗಳಿಗೂ ಕೂಡ ಕನಿಷ್ಠ 3ರಿಂದ 5 ವರ್ಷಗಳ ಜೈಲು ಶಿಕ್ಷೆ ಹಾಗೂ 5 ಲಕ್ಷದವರೆಗೆ ದಂಡವನ್ನ ವಿಧಿಸಲು ಕಾನೂನು ಅವಕಾಶ ನೀಡುತ್ತೆ. 5ನೇ ಹಾಗೂ ಕೊನೆಯ ವಿಭಾಗ, ವಿನಾಯಿತಿಗಳು ಮತ್ತು ಗೋಶಾಲೆಗಳು. ನಾವೀಗ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಎಲ್ಲ ಕಾನೂನುಗಳಲ್ಲೂ ಕೆಲವು ಸೂಕ್ಷ್ಮ ವಿನಾಯಿತಿಗಳು ಇದ್ದೇ ಇರುತ್ತಲ್ವಾ? ಈ ಅಧಿನಿಯಮದಲ್ಲಿ ಆ ವಿನಾಯಿತಿಗಳು ಯಾವುವು ಅಂತ ತಿಳಿಯೋಣ. ಈ ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಈ ಸಂಪೂರ್ಣ ನಿಷೇಧ ಅನ್ವಯಿಸುವುದಿಲ್ಲ. ಮಾನ್ಯತಾ ಪಡೆದ ಸಂಸ್ಥೆಗಳಲ್ಲಿ ಸಂಶೋಧನೆ ಮತ್ತು ಪ್ರಯೋಗಗಳಿಗಾಗಿ ಬಳಸುವ ಜಾನುವಾರುಗಳಿಗೆ ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಹತ್ಯೆ ಅನಿವಾರ್ಯವಾದರೆ ಹಾಗೂ ಗುಣಪಡಿಸಲಾಗದ ಸಾಂಕ್ರಾಮಿಕ ರೋಗದಿಂದ ಬಳಲುತ್ತಿರುವ ಜಾನುವಾರುಗಳಿಗೆ ವಿನಾಯಿತಿ ಇದೆ. ಆದರೆ ನೆನ್ಪಿರ್ಲಿ, ಇದಕ್ಕೆಲ್ಲ ಪಶು ವೈದ್ಯಾಧಿಕಾರಿಯ ಪ್ರಮಾಣಪತ್ರ ಕಡ್ಡಾಯವಾಗಿ ಇರಲೇಬೇಕು. ಈ ವಿವರಣೆಯ ಆರಂಭದಲ್ಲಿ, ಅಂದ್ರೆ ಮೊದಲನೇ ವಿಭಾಗದಲ್ಲಿ ನಾವು ನೋಡ್ದ ಆ ಒಂದು ನಿರ್ದಿಷ್ಟ ಸಂಖ್ಯೆ ನೆನ್ಪಿದೆಯಾ? ಅದೇ 13 ವರ್ಷ ಮೇಲ್ಪಟ್ಟ ಎಮ್ಮೆ ಅಥವಾ ಕೋಣಗಳನ್ನ ಸಕ್ಷಮ ಪ್ರಾಧಿಕಾರದಿಂದ ಸೂಕ್ತ ಪ್ರಮಾಣಪತ್ರ ಪಡೆದ ನಂತರ ಹತ್ಯೆ ಮಾಡಲು ಇಲ್ಲಿ ವಿನಾಯಿತಿ ನೀಡಲಾಗಿದೆ. ಇದು ನಾವು ಮೊದಲು ಚರ್ಚಿಸಿದ ವ್ಯಾಖ್ಯಾನಕ್ಕೆ ನೇರವಾಗಿ ಲಿಂಕ್ ಆಗುತ್ತೆ. ಜಾನುವಾರುಗಳನ್ನ ರಕ್ಷಿಸಿದ ಮೇಲೆ ಅವುಗಳ ಮುಂದಿನ ಕಥೆ ಏನೋ ಅದಕ್ಕೂ ಕಾನೂನಿನಲ್ಲಿ ಉತ್ತರ ಇದೆ. ಜಾನುವಾರುಗಳ ರಕ್ಷಣೆ ಮತ್ತು ಪೋಷಣೆಗಾಗಿ ರಾಜ್ಯ ಸರ್ಕಾರವೇ ನೇರವಾಗಿ ಅಥವಾ ಸ್ಥಳೀಯ ಪ್ರಾಧಿಕಾರಗಳು ಮತ್ತು ನೋಂದಾಯಿತ ಎನ್ಜಿಒಗಳ ಮೂಲಕ ಗೋಶಾಲೆಗಳನ್ನು ಸ್ಥಾಪಿಸುವ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಇದು ರಕ್ಷಿಸಲ್ಪಟ್ಟ ಜಾನುವಾರುಗಳ ಜೀವನ ಚಕ್ರವನ್ನು ಪೂರ್ಣಗೊಳಿಸುತ್ತೆ. ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ವಿವರಣಾತ್ಮಕ ಸರಣಿಯನ್ನ ಮುಕ್ತಾಯಗೊಳಿಸೋಣ. ಕಟ್ಟುನಿಟ್ಟಿನ ಜಾರಿ ಮತ್ತು ನಿರ್ದಿಷ್ಟ ವಿನಾಯಿತಿಗಳನ್ನು ಒಳಗೊಂಡಿರುವ ಈ ಸಮಗ್ರ ಕಾನೂನು ಚೌಕಟ್ಟು ನಮ್ಮ ರಾಜ್ಯದ ಕೃಷಿ ಮತ್ತು ಕಾನೂನು ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಹೇಗೆ ಮರುರೂಪಿಸಬಹುದು? ಇದು ನಿಜಕ್ಕೂ ಚಿಂತನೆಗೆ ಹಚ್ಚುವಂತಹ ವಿಷಯ. ಈ ಕಾನೂನಿನ ಆಳ ಅಗಲಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಧನ್ಯವಾದಗಳು.